ಹಾಯ್ ಎಲ್ಲರಿಗೂ ನಮಸ್ಕಾರ. ರೂಪಾಯನಗೌಡ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ. ಇವತ್ತಿನ ಡೇ ಮಾರ್ನಿಂಗಿಂದ ಶುರುವಾಗಿದೆ. ಅಪ್ಪನ ರೆಡಿ ಮಾಡಿ ನಾನು ಕೂಡ ಒಟ್ಟಿಗೆ ರೆಡಿಯಾಗಿ ಅವನನ್ನ ಸ್ಕೂಲಿಗೆ ಬಿಟ್ಟು ನಾನು ಬೆಂಗಳೂರು ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಬಂದು ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಶಾಪಿಂಗಿಗೆ ದುಡ್ಡು ಕೇಳಿದ್ದಕ್ಕೆ 500 ಕೊಟ್ಟರು. ಅದನ್ನೇ ಇಸ್ಕೊಂಡು ಬೆಂಗಳೂರು ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದೆ. ಅಷ್ಟರಲ್ಲಿ ಜ್ಯೋತಿ ಬಂದು ರೀಚ್ ಆಗಿದ್ಲು. ಇಬ್ಬರೂ ಕೂಡ ಒಂದು ಸ್ಯಾರಿ ಅಂಗಡಿಗೆ ಹೋದ್ವಿ. ಫಸ್ಟ್ ಜುವೆಲ್ಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಸ್ಯಾರಿ ಅಂಗಡಿಗೆ ಹೋಗಿ ಅಲ್ಲಿಂದ ಅಲ್ಲೊಂದು ಸ್ಯಾರಿ ತೊಗೊಂಡು ಹಂಗೆ ಸ್ಯಾರಿ ಡೀಟೇಲ್ಸ್ ಎಲ್ಲ ತೊಗೊಂಡು ಮತ್ತೆ ಸುದರ್ಶನಿಗೆ ಬಂದ್ವಿ. ಇಲ್ಲೆಲ್ಲ ಕಾಸ್ಟ್ಲಿ ಅಂತ ನನ್ನ ಮೈಂಡ್ ಸೆಟ್ಟಲ್ಲಿತ್ತು, ಬಟ್ ಅಲ್ಲಿ ಆಫರ್ ಇತ್ತು ಕೂಡ. ಸೊ ಹಂಗಾಗಿ ನಾನು ಲೆಮನ್ ಎಲ್ಲೋ ಮತ್ತು ಗ್ರೀನ್ ಇರೋದನ್ನ ಒಂದು ಸ್ಯಾರಿನ ತೊಗೊಂಡೆ. 1800 ಇತ್ತು. 1450 ಏನೋ ಆಫರ್ ಹೋಗಿ ನನಗೆ ಆ ಸ್ಯಾರಿ ಸಿಕ್ತು. ಅದನ್ನು ಅಲ್ಲಿ ಇಟ್ಬಿಟ್ಟು ಮತ್ತು ಮೇಲೆಲ್ಲ ಕಲೆಕ್ಷನ್ ನೋಡಿಕೊಂಡು ಮತ್ತು ಊಟ ಮಾಡಿಕೊಂಡು ಕೆಳಗಡೆ ಬಂದು ಅಲ್ಲಿಂದ ನಮ್ಮ ಟೋಕನ್ ಕೊಟ್ಟು ನಮ್ಮ ಬಟ್ಟೆನ ಈಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಇನ್ನೊಂದು ಶಾಪಿಗೆ ಹೋದ್ವಿ. ಇನ್ನೂ ಒಂದು ಕಾಂಟ್ರಾಸ್ಟ್ ಇರೋವಂಥ ಸ್ಯಾರಿನ ತುಂಬ ಸರ್ಚ್ ಮಾಡ್ತಾಯಿದ್ವಿ. ಜ್ಯೋತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಸೀರೆ ಉಡ್ಸೋದಕ್ಕೂ ಕೂಡ ಅದು ಅವಳಿಗೆ ಯಾವ ಕಲರು ಕೂಡ ಸ್ಯಾಟಿಸ್ಫೈ ಆಗಿಲ್ಲ. ಮತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಅಲ್ಲಿ ಸಿಕ್ಕಿದ್ರು. ಅವರನ್ನು ಕೂಡ ಮಾತಾಡ್ಸ್ಕೊಂಡು ಫುಲ್ಲು ಮಳೆ ಬರ್ತಾಯಿತ್ತು. ರೋಡಲ್ಲಿ ಯಾರೂ ಇಲ್ಲ, ಎಷ್ಟು ಜನ ಓಡಾಡೋರು ಅಂದರೆ ಜಾಗನೇ ಇರ್ತಿರ್ಲಿಲ್ಲ. ಮಳೆ ಇರೋದಕ್ಕೆ ಯಾರೂ ಇರಲಿಲ್ಲ. ನಾವು ಛತ್ರಿ ತೊಗೊಂಡೋಗಿದ್ವಿ. ಅದನ್ನು ತೊಗೊಂಡು ನೆಡ್ಕೊಂಡು ಸರನ ಪೋಣಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಈ ಅಣ್ಣ ವೀಡಿಯೋ ಮಾಡ್ತಿದ್ದು ನೋಡ್ಬಿಟ್ಟು ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಕೇಳಿದ್ರು. ನೋಡಿಬಿಟ್ಟು ಫಾಲೋವರ್ಸ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು ಅವರು ಕೂಡ ಫಾಲೋ ಕೂಡ ಮಾಡಿದ್ರು. ಆಮೇಲೆ ಒಂದು ಅಂಕಲು ಛತ್ರಿ ಎಷ್ಟು ದಿನದಿಂದ ಸೇಲ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಿಗೆ ಬಂದು 5 ನಿಮಿಷಕ್ಕೂ ಒಂದಲ್ಲ 2-3 ಸೇಲ್ ಆಗಿಬಿಡ್ತಾಯಿತ್ತು. ಎಲ್ಲರೂ ಕೂಡ 100 ರುಪೀಸ್ ಅಂದಿದ್ದಕ್ಕೆ ಎಲ್ಲರೂ ಕೂಡ ಒಂದೊಂದು ಛತ್ರಿ ತೊಗೊಂಬಿಟ್ರು. ಆಮೇಲೆ ಸರಾನ ಪೋಣಿಸಿಸ್ಕೊಂಡು ಅಲ್ಲಿಂದ ನಾವು ಒಂದು ಪರ್ಲ್ ಬಿದ್ದೋಗಿತ್ತು ರಿಂಗ್ದು ಅಂದ್ಬಿಟ್ಟು ಹಾಕ್ಸ್ಕೊಳಕ್ಕೆ ಕೇಳ್ತಾಯಿದ್ಲು. ಅದನ್ನು ಕೂಡ ವಿಚಾರಿಸ್ಕೊಂಡು ಆಮೇಲೆ ಅದು ಸೈಜ್ ಉಂಗುರ ತಂದಿರಲಿಲ್ಲ. ಸೊ ಸೈಜ್ ನೋಡೇ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲೇಟ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಟು ಕೂಡ ಅಲ್ಲಿಂದ ಒಂದು 4-5 ಅಂಗಡಿ ವಿಚಾರಿಸಿದ್ವಿ. ಅದೆಲ್ಲ ನೋಡಿಕೊಂಡು ಆಮೇಲೆ ಅದೊಂದನ್ನು ತೊಗೊಂಡು ಫೈನಲಾಗಿ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ನ ಹತ್ಕೊಂಡು ಅವಳು ಮಂಡ್ಯಕ್ಕೆ ಹೋದ್ಲು, ನಾನು ಕುಣಿಗಲ್ಗೆ ಬಂದೆ. ಆಮೇಲೆ ಹಸ್ಬೆಂಡ್ ಬಂದು ನೈಟು ಪಿಕ್ ಮಾಡಿ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಅಮ್ಮ ಬಸ್ಸಾರು ಮುದ್ದೆ ಎಲ್ಲ ಮಾಡಿದರು. ಊಟ ಮಾಡಿಕೊಂಡು ಅವನಿಗೂ ಕೂಡ ಊಟ ತಿನ್ನಿಸಿ ಮಲ್ಕೊಂಡೆ. ಅದ್ರ ನೆಕ್ಸ್ಟ್ ಡೇ ಜ್ಯುವೆಲ್ಸ್ ಎಲ್ಲ ತೊಗೊಂಬಂದಿದ್ನಲ್ಲ ಅದ್ರದ್ದೆಲ್ಲ ಫೋಟೋ ಎಲ್ಲ ತೆಗೆದಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಜೋಡಿಸಿ ಫೋಟೋ ತೆಗೆದಿಟ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ. ಇವತ್ತು ನಾಳೆ ನಂದು ಒಂದು ಹೊಸ ಲರ್ನಿಂಗ್ ಜರ್ನಿ ಶುರುವಾಗುತ್ತೆ. ಸೊ ಹಂಗಾಗಿ ನಾಳೆ ಟೈಮ್ ಸಿಗಲ್ಲ, ಬೇಗ ಓಡಬೇಕು ಅಂತ ಹೇಳ್ಬಿಟ್ಟು ಇವತ್ತೇ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಅಪ್ಪುಗೆ ಬಾಕ್ಸ್ಗೆ ಇಡ್ಲಿ ಮಾಡಿ ಸ್ನ್ಯಾಕ್ಸಿಗೆ ಆ್ಯಪಲ್ನ ಕಟ್ ಮಾಡಿಕೊಟ್ಟೆ. ಹಾಲು ಕಾಯಿಸ್ಕೊಡು ಅಂದ. ಸೊ ಹಂಗಾಗಿ ಹಾಲು ಕೂಡ ತೊಗೊಂಬಂದು ಅವನಿಗೆ ಕಾಯಿಸ್ಕೊಟ್ಬಿಟ್ಟು ಅವನೂ ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಇವತ್ತು ಫಸ್ಟ್ ಡೇ ನೇಲ್ ಆರ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಕುಣಿಗಲಿಂದ ಗೊರಗುಂಟೆಪಾಳ್ಯಕ್ಕೆ ಹೋಗಿ ಗೊರಗುಂಟೆಪಾಳ್ಯದಿಂದ ನಾಯಂಡಹಳ್ಳಿ ನಿಯರ್ ಅಂತ ಹೇಳಿದರು. ಮೆಟ್ರೋದಲ್ಲಿ ಬರೋದಾದರೆ ನಾನು ಮೆಟ್ರೋದಲ್ಲಿ ಹೋದರೆ ಅಲ್ಲಿಂದ ಮತ್ತೆ ನನಗೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೋದೆ. ಆಮೇಲೆ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಸ್ಟುಡಿಯೋಗೆ ಹೋಗಿ ರೀಚ್ ಆದೆ. ಎಲ್ರಿಗೂ ಇವತ್ತು ವೈಟಲ್ಲಿ ಬರೋಕ್ಕೆ ಹೇಳಿದರು. ಮ್ಯಾಮಿನೂ ಬಂದಿರಲಿಲ್ಲ. ಆಮೇಲೆ ಬಂದಾದಮೇಲೆ ಒಬ್ಬೊಬ್ರದ್ದೇ ಇಂಟ್ರಡಕ್ಷನ್ ಎಲ್ಲನೂ ಕೂಡ ಇತ್ತು ಫಸ್ಟ್ ಡೇ. ಇವರಂತೂ ಸಂತೂರ್ ಮಮ್ಮಿ, ಇವರು ನಮ್ಮಮ್ಮಗಿನ್ನ ಸ್ವಲ್ಪ ಏಜ್ ಕಮ್ಮಿ ಅಂದ್ಕೊಳ್ಳಿ, ಆ ಥರ. ಅವರು ಕೂಡ ಸಲೂನ್ ಎಲ್ಲ ಇದೆ ಅಂತೆ, ಅವರು ಕೂಡ ಬಂದಿದ್ದರು. ಎಲ್ಲರೂ ಕೂಡ ಚೆನ್ನಾಗಿ ಇವತ್ತು ಮಾತಾಡಿಕೊಂಡು ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ನೇಲ್ದು ಸ್ವಲ್ಪ ಡೀಟೇಲ್ಸ್ನ ಕೊಟ್ಟರು. ಅದಾದಮೇಲೆ ಅವ್ರು ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಸೊ ಎಲ್ಲರೂ ಹಾಯ್ ಎಂದು. ಈಗಂತೂ ಫುಲ್ ಗೀತಾ ನನಗೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ಈ ವ್ಲಾಗ್ ಮಾಡಿ ತುಂಬ ದಿನವೇ ಆಗಿತ್ತು, ಬಟ್ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇರೋದು. ಅಲ್ಲಿಂದ ನಾನು ಮತ್ತು ಪಾವಗಡ ಅಕ್ಕ ಇಬ್ಬರೂ ಕೂಡ ಬಂದು ಅಲ್ಲಿ ಬೇಕ್ರಿಲಿ ಸ್ವಲ್ಪ ತಿನ್ಕೊಂಡು ಅಲ್ಲಿಂದ ನನ್ನ ಪಾಡಿಗೆ ನಾನು ಹೊರಟೆ, ಅವ್ರ ಪಾಡಿಗೆ ಅವ್ರು ಹೊರಟರು. ಅದಾದಮೇಲೆ ನಾನು ಬಸ್ ಹತ್ಕೊಂಡು ಬರಬೇಕಾದ್ರೆ ಬಸ್ಸಲ್ಲಿ ಒಂದು ಮಗು ನಾನು ಸುಮ್ಮನೆ ಕೈ ಇಟ್ಕೊಂಡ್ರೆ ಅದು ಕೈ ಹಿಡ್ಕೊಂಡು ಎಳೆಯೋದು ಏನೇನೋ ತರಲೆಗಳು ಮಾಡ್ತಾಯಿತ್ತು. ತುಂಬ ಕ್ಯೂಟ್ ಅನ್ನಿಸ್ತಾಯಿತ್ತು. ತುಂಬ ಚೆನ್ನಾಗಿ ಮಕ್ಕಳು ಕೂಡ ಹೊಂದ್ಕೊತವೆ. ಆ್ಯಂಡ್ ಮಕ್ಕಳ ಜೊತೆ ಸ್ವಲ್ಪ ದೂರ ಆಡಿಕೊಂಡು ಆಮೇಲೆ ಕುಣಿಗಲ್ ಬಂದು ರೀಚ್ ಆದ. ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ಜಸ್ಟ್ ಜ್ಯೂಸಿಗೆ ಬಂದ್ಬಿಟ್ಟು ಅಲ್ಲಿ ಸ್ಯಾಂಡ್ವಿಚ್ಚು ಮತ್ತು ಜ್ಯೂಸ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಅವಕಾಡೋ ಜ್ಯೂಸ್ ಚೆನ್ನಾಗಿತ್ತು. ಬಾದಾಮ್ದು ಒಂಥರ ಜಾಸ್ತಿ ಕೋಲ್ಡ್ ಅನ್ನಿಸ್ತಾಯಿತ್ತು.
ಕುಡ್ಕೊಂಡು ತಿನ್ಕೊಂಡು ಇನ್ನು ಸ್ವಲ್ಪ ತಿನ್ನೋಕ್ಕಾಗಲಿ ಅದನ್ನು ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ಆಮೇಲೆ ಅಪ್ಪುಗೆ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ರು. ಡೈಲಿ ಬಂದು ಹೋಮ್ವರ್ಕ್ನು ಕೂಡ ಬರೆಸ್ತಾ ಇದ್ದೆ. ಅವನು ಇವತ್ತು ಹೋಮ್ವರ್ಕ್ ಕೂಡ ನೀಟಾಗಿ ಕುತ್ಕೊಂಡು ಬರ್ಕೊತಾ ಇದೆ. ಇವತ್ತೇನೋ ಪುಣ್ಯ. ನೆಕ್ಸ್ಟ್ ಡೇ ಅವರ ಮಾಮವರು ಅರವಿಂದ್ ಸ್ಕೂಲಿಗೆ ಚಿಕನ್ ಎಲ್ಲ ತರಿಸ್ತಾರೆ ಹಾಸ್ಟೆಲ್ ಅವರಿಗೆ. ಸೊ ಲಿವರ್ ಎಲ್ಲನೂ ಕೂಡ ಅವರು ಕೊಡ್ತಾರಲ್ಲ, ಸೊ ಅದನ್ನ ಈಸ್ಕೊಂಡು ಬಂದಿದ್ರು. ಲಿವರ್ದೆಲ್ಲ ಫ್ರೈ ಮಾಡಿ ಅದಕ್ಕೆ ಅಮ್ಮ ರೊಟ್ಟಿ ಕೊಡ್ತಾಯಿದ್ರು. ತಿನ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಅದಾದಮೇಲೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಕ್ಲಾಸಿಗೆ ಹೋಗಬೇಕು. ಸೊ ಬಟ್ಟೆನ ಹಾಕ್ಬಿಟ್ಟು ಹೋದರೆ ಆರಾಕ್ತಾರಲ್ಲ ಅಮ್ಮ ಇಲ್ಲ ನನ್ನ ತಮ್ಮ. ಸೊ ಹಂಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿ ಒಂದು ರೌಂಡು ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಒಂದು 5:45 ಅನ್ನಂಗೆ ಎದ್ದೇಳ್ತಾ ಇದ್ದೆ. ಒಂದು 8 ಗಂಟೆ ಅಷ್ಟರಲ್ಲಿ ಮನೆ ಬಿಟ್ಟರೆ ನಾನು ಕರೆಕ್ಟಾಗಿ 11 ಗಂಟೆ ಕ್ಲಾಸಲ್ಲಿ ರೀಚ್ ಆಗ್ತಾಯಿದ್ದೆ. ಸೊ ಹಾಗಾಗಿ ಅಷ್ಟು ಬೇಗ ಎದ್ದೇಳ್ತಾ ಇದ್ದೆ. ಒಂದು ಲೋಟ ಬಿಸಿನೀರನ್ನ ಕುಡಿದು ಯಾರೂ ಎದ್ದಿರಲಿಲ್ಲ. ಫುಲ್ಲು ನಮ್ಮ ಮನೆ ಮುಂದೆ ಜಾಸ್ತಿ ವೆಹಿಕಲ್ ಓಡಾಡೋದಕ್ಕೂ ಅದಕ್ಕೂ ಪೀಸಾಗಿರುತ್ತೆ ಬೆಳಗ್ಗೆ ಟೈಮು. ಒಂದೊಂದ್ಸರಿ ನೀರು ಕುಡ್ಕೊಂಡು ಆಮೇಲೆ ತಪ್ಪು ಬಾಕ್ಸಿಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದೆ. ಪೂರಿ ಇತ್ತು. ಸೊ ಅವನಿಗೆ ಚಪಾತಿ ಪೂರಿ 2 ಆಪ್ಷನ್ ಕೊಟ್ಟಿರ್ತಾರೆ. ಅವನಿಗೆ ಪೂರಿನೇ ಇಷ್ಟ. ಸೊ ಹಂಗಾಗಿ ಅವನಿಗೂ ಕೂಡ ಪೂರಿನೇ ಮಾಡಿದೆ. ನನಗೂ ಬಾಕ್ಸಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ಮಾಡ್ಕೊಂಡ್ವಿ. ಇನ್ನು ಮಿಕ್ಕಿದ ಕೆಲಸ ಅಮ್ಮ ಮಾಡ್ಕೊತಾರೆ. ಸೊ ಹಂಗಾಗಿ ತಿಂಡಿ ಒಂದು ಮಾಡಿ ಇಟ್ಬಿಟ್ಟು ನಾನು ಕೂಡ ಬಾಕ್ಸಿಗೆ ಹಾಕ್ಕೊಂಡು ಅವನಿಗೆ ಸ್ನ್ಯಾಕ್ಸಿಗೆ ಹಣ್ಸಿನ ತೊಳೆ ಹಾಕಿದ್ದೆ. ನಾನು ಕೂಡ ಅದನ್ನೇ ತೊಗೊಂಡು ಒಂದು ತಿನ್ನೋದಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ಕೈಯಲ್ಲಿ ಒಂದು ರೋಲ್ ಮಾಡಿಕೊಂಡು ತಿಂದ್ಕೊಂಡು ಅವರು ಊರಿಗೆ ಹೊರಡ್ತಾರೆ. ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾನು ಕ್ಲಾಸ್ ಕಡೆ ಗೊರಗುಂಟೆಪಾಳ್ಯಕ್ಕೆ ಬಂದು ಆ್ಯಸ್ ಯೂಶ್ವಲ್ ಇಲ್ಲಿಂದ ಮತ್ತೆ ಗೊರಗುಂಟೆಪಾಳ್ಯದಿಂದ ಬನಶಂಕರಿ ಬಸ್ ಹತ್ಕೊಂಡು ಕತ್ರಗುಪ್ಪೆಯಲ್ಲಿ ಇಳ್ಕೊತಿದ್ದೆ. ಅಲ್ಲಿಂದ ಮತ್ತಿನ್ನೊಂದು ಬಸ್ ಹತ್ಕೊಂಡು ಶ್ರೀನಿವಾಸ ನಗರ ಹೋಗ್ತಿದ್ದಿದ್ದು. ಅಲ್ಲಿಗೆ ಬಂದು ಕ್ಲಾಸಸ್ ಇವತ್ತು ಸೆಕೆಂಡ್ ಡೇ ಕ್ಲಾಸ್ ಆಗಿತ್ತು. ಇವತ್ತು ಕ್ಯೂಟಿಕಲ್ಸ್ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಟೊಮೆಟೊ ಮೇಲೆ ನಾವು ಯಾವ ರೀತಿ ಕಟ್ ಮಾಡಿದ್ರೆ ಯಾವ ಥರ ಇರುತ್ತೆ, ಕ್ಲೈಂಟ್ ಮೇಲೆ ಹೆಂಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ರು. ಅದನ್ನು ಪ್ರಾಕ್ಟೀಸ್ನ ಮಾಡ್ತಾಯಿದ್ದೀವಿ. ಏನೋ ಒಂಥರ ಫಸ್ಟ್ ಡೇ ಪ್ರಾಕ್ಟೀಸ್ ಸೆಕ್ಷನ್ ಥರ ಇತ್ತಲ್ಲ, ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟಿದ್ವಿ ಎಲ್ಲರೂ ಕೂಡ. ಅಷ್ಟು ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನು ಟೊಮೆಟೊ ಜಾಸ್ತಿ ಏನಾದ್ರು ನಾವು ಚುಚ್ಚಿದ್ರೆ ಅದು ಬ್ಲಡ್ ಬರುತ್ತೆ ಸ್ಕಿನ್ನಿಗೂ, ಅದೇ ಥರ ಅಂತ ಹೇಳ್ಬಿಟ್ಟು ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಅದನ್ನು ಕಟ್ ಮಾಡ್ತಾಯಿದ್ವಿ. ಇವರು ಅಕ್ಕ ಸೀನಿಯರ್ ಬ್ಯಾಚವರು. ಅವರು ಈ ಬ್ಯಾಚ್ಗೂ ಕೂಡ ಬರ್ತಾಯಿದ್ರು. ಅವರು ಕೂಡ ನನ್ನನ್ನು ಹೊಗಳ್ತಾಯಿದ್ರು. ನನಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ಆದರೆ ನಾನು ಮಾಡೋದು ನನ್ನ ಕರ್ತವ್ಯ, ನಾನು ಕಲಿತಾ ಇರ್ತೀನಿ. ಬಟ್ ಅವರಿಗೆ ಅದು ಫುಲ್ ಪ್ರೊಫೆಷ್ನಲ್ ಥರನೇ ಅನಿಸುತ್ತೆ. ಮತ್ತು ಅವರು ಇವತ್ತು ಮೆಜೆಸ್ಟಿಕ್ ರೂಟ್ ಹೋಗುವಂತೆ ಬಾ ಹತ್ರ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಅಂದ್ಬಿಟ್ಟು ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಕುಣಿಗಲ್ಗೆ ಬಂದು ಅಲ್ಲಿಂದ ಆಟೋದಲ್ಲಿ ಮನೆಗೆ ಬಂದು ರೀಚ್ ಆದೆ. ಮತ್ತು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಆದರೂ ಬೆಳಗ್ಗೆ ಎದ್ಬಿಟ್ಟು ತಿಂಡಿಗೆ ಇವತ್ತು ರಾಗಿ ದೋಸೆನ ಮಾಡ್ತಾಯಿದ್ದೆ. ಅಪ್ಪಗೂ ಕೂಡ ಆಗುತ್ತೆ, ಅಪ್ಪನೂ ಕೂಡ ತಿಂತಾರೆ, ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಜಾಸ್ತಿನೇ ಕಲಿಸಿದೆ. ಹಾಗೆಯೇ ಒಂದು ಎಳ್ನೀರು ಕೂಡ ಕೆಚ್ಕೊಟ್ಟಿದ್ರು, ನಮ್ಮ ಮನೆಯವರು ತೊಗೊಂಬಂದಿದ್ರು. ನಾನು ಅವ್ರು ಎದ್ದೇಳೋಷ್ಟರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮಾಡಿದ್ದೆ. ಅದಾದಮೇಲೆ ಅದನ್ನು ಕುಟ್ಕೊಂಡು ಅದ್ರ ಜೊತೆಗೇ ರಾಗಿ ದೋಸೆನೂ ಕೂಡ ಬಿಟ್ಕೊತಾ ಇದ್ದೆ. ರಾಗಿ ದೋಸೆಗೆ ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು, ಸ್ವಲ್ಪ ರವೆ ಇದ್ದರೆ ರವೆ ಹಾಕ್ಕೋಬೋದು. ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಮೊಸರನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಇದನ್ನೆಲ್ಲನೂ ತುರಿದಿಟ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕಂಗಿದ್ರೆ ಹಾಕ್ಕೋಬೋದು. ಜೀರಿಗೆ, ಪೆಪ್ಪರ್ ಪೌಡರು ಇದನ್ನೆಲ್ಲನೂ ಕೂಡ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಅದಾದಮೇಲೆ ದೋಸೆ ಬಿಟ್ಕೊಂಡ್ರೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಟೊಮೊಟೊ ಚಟ್ನಿ ಮಾಡಿದ್ದೆ ಒಂದ್ಸರಿ, ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ದೋಸೆನ ಮಾಡಿಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ಬಾಕ್ಸಿಗೆ ಹಾಕ್ಕೊಂಡು ಅಪ್ಪಗೂ ಬಾಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಇಷ್ಟು ಮಾಡಿ ಹೋಗ್ತಾಯಿದ್ದೆ. ಇನ್ನು ಮಿಕ್ಕಿದ್ದನ್ನು ಅಮ್ಮ ಮತ್ತು ಅಪ್ಪ ಅವನನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಡ್ತಾಯಿದ್ರು. ನಾನು ಚಟ್ನಿಗೆ ಇವತ್ತು ಬಂದು ಕಾಯಿ ಚಟ್ನಿ ಮಾಡಿದೆ. ಈ ದೋಸೆನ ಆಲ್ರೆಡಿ ನಾನು ಇದು 3ನೇ ಸರಿ ಮಾಡ್ತಾಯಿದ್ದಿದ್ದು. 1 ತಿಂಗಳಿಗೆ ಒಂದೇ ಟೈಮ್ ಟೇಬಲ್ ಇರುತ್ತಲ್ಲ, ಸೊ ಹಾಗಾಗಿ ಅಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಅಲ್ಲಿಂದ ಗೊರಗುಂಟೆಪಾಳ್ಯಕ್ಕೆ ಬಂದು ಅಲ್ಲಿಂದ ಆ್ಯಸ್ ಯೂಶ್ವಲ್ 2-3 ಬಸ್ ಚೇಂಜ್ ಮಾಡಿಕೊಂಡು ಸ್ಟುಡಿಯೋ ಹತ್ರ ರೀಚ್ ಆದ್ವಿ. ಇವತ್ತು ಕ್ಲಾಸಲ್ಲಿ ಬಂದು ನೋಟ್ಸ್ನ ಕೊಡ್ತಾಯಿದ್ರು. ನೋಟ್ಸ್ ಎಲ್ಲನೂ ಕೂಡ ಥಿಯರಿನ ಮಾಡ್ತಿದ್ರು. ಅದನ್ನೆಲ್ಲನೂ ಕೂಡ ನೋಟ್ ಮಾಡಿಕೊಂಡು ಇಟ್ಕೊಂಡು ಫಸ್ಟ್ ಡೇ ಇವತ್ತು ನ್ಯಾಚುರಲ್ ನೇಲ್ಸ್ ಮೇಲೆ ಯಾವ ರೀತಿಯಾಗಿ ನಾವು ನೇಲ್ ಪಾಲಿಷ್ನ ಅಪ್ಲೈ ಮಾಡೋದು
ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಇತ್ತು. ಅದನ್ನು ಕೂಡ ತಿಳ್ಕೊಂಡು ನಾವು ಕೂಡ ಒಂದ್ ಮೇಲೆ ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ವಿ. ಅವ್ರು ನಮಗೆ ಮಾಡ್ತಿದ್ರು, ನಾವು ಅವ್ರಿಗೆ ಮಾಡಿಕೊಂಡು ಅವರು ಈ ಕಲರ್ನ ಚೂಸ್ ಮಾಡಿದರು. ಆ ಕಲರ್ದೇನೆ ಪಾಲಿಷ್ನ ಅಪ್ಲೈ ಮಾಡಿಕೊಟ್ವಿ. ಅವ್ರ ನೇಲ್ಸ್ ಎಷ್ಟಿರುತ್ತೆ ಅಷ್ಟಕ್ಕೇ ನಾವು ಪ್ರಿಪ್ರೇಷನ್ನ ಮಾಡಿ ನೇಲ್ ಕಲರ್ನ ಹಾಕ್ಕೊಟ್ಟು ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದನ್ನು ಇವತ್ತೇ ಪ್ರಾಕ್ಟೀಸ್ನು ಕೂಡ ಮಾಡಿಕೊಂಡು ನೆಕ್ಸ್ಟು ಎಲ್ಲರದ್ದು ಕೂಡ ಒಂದು ಹ್ಯಾಂಡ್ ಮಾಡ್ಕೊಂಡಿರೋದನ್ನು ಫೋಟೋ ಕೂಡ ತೆಕ್ಕೊಂಡು ಹೆಂಗೆ ಕಾಣಿಸ್ತಿದ್ದೀವಿ ಏನೋ ಒಂಥರ ಫಸ್ಟ್ ಟೈಮ್ ಮಾಡಿರೋದಲ್ವ, ಖುಷಿ ಇರುತ್ತಲ್ಲ, ಅದು ಚಿಕ್ಕದಾದರೂ ಹೆಂಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಮುಗಿಸ್ಕೊಂಡು ತಿಂಡಿ ಎಲ್ಲ ತಂದಿದ್ನಲ್ಲ ಅದನ್ನು ಮಧ್ಯಾಹ್ನಕ್ಕೆ ತಿಂದ್ಕೊಂಡು ಅಲ್ಲಿಂದ ಗೀತಾನ ಡೈಲಿ ಶ್ರೀನಗರ್ಗೆ ಡ್ರಾಪ್ ಮಾಡ್ತಾಯಿದ್ದು. ಆ ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವ್ರು ತಿಂದೋಗಿದ್ಲು ಅಂತ ಹೇಳಿ ಫ್ರೆಂಡ್ ಮನೆಗೆ ಬಂದಾಗ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಒಂದು ಪ್ಲೇಟ್ನ ತೊಗೊಂಡು ಅದ್ರ ಜೊತೆಗೆ ಮಶ್ರೂಮ್ದೇನೆ ಮಂಚೂರಿಯನ್ನ ತೊಗೊಂಡು ಅದನ್ನು ಕೂಡ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇತ್ತು. ಸೊ ಪ್ರತಿದಿನವೂ ಕೂಡ ಇಲ್ಲಿ ಹೋಗಿ ತಿನ್ಕೊಂಡು ಪಾರ್ಸಲ್ ಕೂಡ ತೊಗೊಂಡೋಗ್ತಾ ಇದ್ವಿ. ನಾಗಮಂಗಲ ಬಸ್ಸು ಶ್ರೀನಗರ ಟು ನಾಗಮಂಗಲ ಕುಣಿಗಲ್ ಸ್ಟಾಪ್ ಕೊಡೋದು. ಡೈರೆಕ್ಟಾಗಿ ಇಲ್ಲಿಂದ ಯಾವ ಬಸ್ಸು ಚೇಂಜ್ ಮಾಡೋಂಗಿರಲಿಲ್ಲ ಶ್ರೀನಗರ ಬಂದರೆ. ಫಸ್ಟ್ ಡೇ ಸೆಕೆಂಡ್ ಡೇ ಸೇಮ್ ಹಂಗೆ ಹೋಗ್ತಾ ಇದೆ. ಥರ್ಡ್ ಡೇ ನಮ್ಗೆ ಗೊತ್ತಾಯಿತು ಶ್ರೀನಗರಿಗೆ ಹೋದರೆ ಡೈರೆಕ್ಟ್ ಬಸ್ಸು ಒಂದೇ ಬಸ್ ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಗೀತಾ ನನ್ನ ಡೈಲಿ ಡ್ರಾಪ್ ಮಾಡ್ತಾಯಿದ್ಲು ಶ್ರೀನಗರಿಗೆ. ಅಲ್ಲಿಂದ 2.5 ಅವರ್ 3 ಅವರ್ ಒಳಗಡೆ ನಾನು ಕುಣಿಗಲ್ಗೆ ರೀಚ್ ಆಗ್ತಿದ್ದೆ. ಅಲ್ಲಿಂದ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಿದ್ರು. ಮನೆಗೆ ಹೋಗಿ ಅಮ್ಮ ಚಿಕನ್ ಸಾರು ಮುದ್ದೆ ಮಾಡಿದರು. ಊಟ ಮಾಡಿ ಮಲ್ಕೊಂಡೆ. ಆದರೆ ನೆಕ್ಸ್ಟ್ ಡೇ ಶನಿವಾರ ಆಗಿತ್ತು. ಅಪ್ಪ ಅಮ್ಮ ಕೂಡ ಅಂಗಡಿ ಹತ್ರ ಹೋಗಿದ್ರು. ಸೊ ಅಪ್ಪನೂ ಕೂಡ ಇವತ್ತು ಸ್ಕೂಲಿಗೆ ಕಳಿಸ್ಬೇಕು. ಇವತ್ತು ಆಫ್ ಡೇ ಇರುತ್ತೆ, ಬರೀ ಸ್ನ್ಯಾಕ್ಸ್ ಅಷ್ಟೇ ಇರುತ್ತೆ. ಸೊ ಇವತ್ತು ಅವ್ನ ಬಾಕ್ಸಿಗೆ ಬರೀ ಡ್ರೈ ಫ್ರೂಟ್ಸ್ನೇ ಹಾಕಿ ಸ್ನ್ಯಾಕ್ಸ್ ಬಾಕ್ಸ್ನ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ದಾಳಿಂಬೆ ಹಣ್ಣು ಬಿಡಿಸೋದಕ್ಕೆ ಕೊಟ್ಟಿದ್ದೆ. ದಾಳಿಂಬೆ ಹಣ್ಣು ಬಿಡಿಸ್ತಾಯಿದ್ರು. ಅಪ್ಪನ ಸ್ವಲ್ಪ ಹೊತ್ತು ಎತ್ಕೊಂಡು ಮುದ್ದಾಡಿ ಆಮೇಲೆ ನಾನು ಹಂಗೇ ರೆಡಿ ಆದೆ. ಅವನ ಬಾಕ್ಸಿಗೆ ಇಷ್ಟನ್ನ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ನಾನು ತಿಂಡಿ ತಿಂದ್ಬಿಟ್ಟು ಅವನಿಗೊಂದು ತಿಂಡಿ ತಿನ್ನಿಸ್ಕೊಟ್ಟೆ. ಚಿಕನ್ ಸಾಂಬಾರು ಇತ್ತು, ಹಂಗೆ ಮೊಳಕೆ ಹುರುಳಿಕಾಳು ಸಾಂಬಾರು ಕೂಡ ಇತ್ತು. ನಾನಿವತ್ತು ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಸೊ ಹಂಗಾಗಿ ನಾನು ಮೊಳಕೆ ಹುರುಳಿಕಾಳು ಸಾರಲ್ಲೇ ತಿನ್ಕೊಂಡೆ. ಹಾಗೆ ಅವನಿಗೂ ಅದನ್ನೇ ಊಟನೇ ಬೆಳಗ್ಗೆ ತಿನ್ನಿಸ್ಕೊಟ್ಟೆ. ಬರೀ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಮಾತ್ರ ಅಲ್ವಾ ಅಂದ್ಬಿಟ್ಟು ಪ್ಯಾಕ್ ಮಾಡಿ ಏನೋ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಹೋಗಲಿಲ್ಲ. ತಿಂಡಿ ತಿಂದ್ಬಿಟ್ಟು ನನ್ನ ಮಗನ ನನ್ನ ತಮ್ಮನ ಹತ್ರ ಬಿಟ್ಬಿಟ್ಟು ಸ್ಕೂಲಿಗೆ ಕಳ್ಸೋದಕ್ಕೆ ನಾನು ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಅಲ್ಲಿಂದ ಬಸ್ ಹೊತ್ಕೊಂಡು ಹೊರಟೆ. ಇಲ್ಲೇನೋ ಆಕ್ಸಿಡೆಂಟ್ ಕೂಡ ಆಗಿತ್ತು, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಕೂಡ ಆಗಿತ್ತು. ಆಮೇಲೆ ಹೋಗಿ ಕ್ಲಾಸ್ ಹತ್ರಕ್ಕೆ ರೀಚ್ ಆಗೋ ಅಷ್ಟರಲ್ಲಿ 11 ಆಗಿತ್ತು. ವಿಜಯ್ ಅಕ್ಕಂಗೆ ರೀಲ್ಸ್ ಮಾಡಿಕೊಟ್ಟಿದ್ದೆ ನಿನ್ನೆ. ಅವ್ರದ್ದು ವೀಡಿಯೋ ಚೆನ್ನಾಗಿ ಓಡ್ತಂತೆ ಮತ್ತು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರಂತೆ. ಸೊ ಹಂಗಾಗಿ ಅಕ್ಕ ಅದನ್ನು ತೋರಿಸ್ತಾಯಿದ್ರು. ಇವತ್ತೊಂದು ಮಾಡಿಕೊಡು ಅಂತ ಅಂತಿದ್ರು. ಅಷ್ಟರಲ್ಲಿ ಮ್ಯಾಮ್ ಕೂಡ ಬಂದು ಇವತ್ತು ಮಾಡಲ್ಸ್ಗಳನ್ನೂ ಕೂಡ ಕರ್ಕೊಂಬಂದಿದ್ರು. ಫಸ್ಟ್ ಅಟೆಂಪ್ಟು ಕ್ಲೈಂಟ್ ಮೇಲೆ ಹೆಂಗೆ ಟ್ರೈ ಮಾಡ್ತೀವೋ ಆ ಥರ ಮಾಡಲ್ಸ್ ಮೇಲೆ ಟ್ರೈ ಮಾಡಿದ್ದು. ನನಗೆ ಸ್ಮಿತಕ್ಕನೇ ಕರ್ಕೊಂಬಂದಿದ್ರು. ಇವರಂತೂ ಫುಲ್ ಇನ್ನೋಸೆಂಟು, ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ರು. ನನಗಂತೂ ನೇಲ್ ಆರ್ಟ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರು ಈ ಡಿಸೈನ್ ಚೂಸ್ ಮಾಡ್ಕೊಂಡಿದ್ರು. ಅವ್ರು ಯಾವ ಥರ ಚೂಸ್ ಮಾಡಿರೋ ಅದ್ರ ಪ್ರಕಾರನೇ ನಾನಿವತ್ತು ಅವರ ನೇಲ್ಸ್ ಮೇಲೆ ನೇಲ್ ಆರ್ಟ್ನ, ಇದು ಟೆಂಪರವರಿ ನೇಲ್ ಎಕ್ಸ್ಟೆನ್ಷನ್ ಮೇಲೆ ನೇಲ್ ಆರ್ಟ್ನ ಟ್ರೈ ಮಾಡಿದ್ದು. ಆ್ಯಂಡ್ ನನಗಂತೂ ತುಂಬಾ ಕಾನ್ಫಿಡೆನ್ಸ್ ಬಂತು. ಇವತ್ತು ಫಸ್ಟ್ ಡೇ ಟ್ರೈ ಮಾಡಿದವಾಗಲೇ ನಾನು ಕೂಡ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಫಸ್ಟ್ ಡೇಲೇ ಇದು ನೇಲ್ ಆರ್ಟ್ನ ಕ್ರಿಯೇಟ್ ಮಾಡಿದಾಗಲೇ 100%ಗೆ ಬಂದ್ಬಿಡ್ತು. ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾನಂತೂ ವೀಡಿಯೋ ಫೋಟೋಸ್ ಅಂತೂ ಎಷ್ಟು ತೆಕ್ಕೊಂಡೆ ಅಂದರೆ ಅಷ್ಟು ತೆಕ್ಕೊಂಡಿದ್ದೀನಿ. ಎಲ್ಲಿ ತೆಗೆದ್ರೂ ಸಮಾಧಾನನೇ ಆಗ್ತಾಯಿರಲಿಲ್ಲ. ನೋಡಿದ್ದವೆಲ್ಲನೂ ಒಂಥರ ಖುಷಿ ಆಗ್ತಾನೇ ಇತ್ತು. ಆದರೂ ತುಂಬ ಟೈಮ್ ಹಿಡಿಯುತ್ತೆ. ಪೇಷನ್ಸಿಂದ ಮಾಡಿದ್ರೆ ಅಷ್ಟೇ ರಿಸಲ್ಟು ಕೂಡ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ನಾನು ನೇಲ್ ಆರ್ಟ್ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ಸ್ಟೋನ್ಸ್ ಎಲ್ಲನೂ ಫಿಕ್ಸ್ ಮಾಡಿದೆ. ಈ ರೀತಿಯಾಗಿ ಬಂದಿತ್ತು. ಆ್ಯಂಡ್ ಎಲ್ಲರೂ ಕೂಡ ಅವರು ಒಬ್ಬೊಬ್ಬರು ಮಾಡಲ್ ಮೇಲೆ ನೇಲ್ ಆರ್ಟ್ನ ಕ್ರಿಯೇಟ್ ಮಾಡಿದರು. ಎಲ್ಲರದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಮ್ಯಾಮ್ ಕೂಡ ಅವರ ಪ್ರೊಫೈಲಿಗೆ ವೀಡಿಯೋ ಶೂಟ್ನು ಕೂಡ ಮಾಡ್ಕೊತಿದ್ರು. ಎಲ್ಲರೂ ಕೂಡ ಅವ್ರವ್ರ ಮಾಡಲ್ದು ವೀಡಿಯೋ ಕೂಡ ತೆಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಆ್ಯಂಡ್ ನಾನು ಮಾಡಿರೋ ನೇಲ್ ಆರ್ಟು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಲುಕ್ ಕೊಡ್ತಾಯಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆಲ್ಲ ಹೇಗೆ ಕಾಣಿಸ್ತಿದೆ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಕ್ಲಾಸ್ನ ಮುಗಿಸ್ಕೊಂಡು ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು ನಾನು, ಸ್ಮಿತಕ್ಕ, ಗೀತಾ 3 ಜನ ಮತ್ತು 2 ಮಾಡಲ್ಸ್
5 ಜನನೂ ಕೂಡ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ಒಬ್ಬರು ನನಗೊಂದು ಫೋಟೋ ತೆಕ್ಕೊಡಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅವರಿಗೆ ಆ್ಯಂಗಲ್ ಚೇಂಜ್ ಮಾಡ್ಕೊಂಡು ವಿಡಿಯೋ ಫೋಟೋ ತೆಕ್ಕೊಡ್ತಾ ಇದ್ದೆ. ಅದಾದಮೇಲೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಳಗಡೆ ಫೋಟೋ ಎಲ್ಲ ತೆಕ್ಕೊಳ್ಳೋ ಆಗಿರಲಿಲ್ಲ. ಸೊ ಹಂಗಾಗಿ ನಿಮಗೆ ದೇವ್ರ ದರ್ಶನ ಮಾಡ್ಸೋದಕ್ಕೆ ಆಗಲಿಲ್ಲ. ಆಚೆ ಬಂದ್ಬಿಟ್ಟು ಊಟ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಪ್ರಸಾದನೇ ಜಾಸ್ತಿ ಕೊಟ್ಟರು. ಅದೇ ಹೊಟ್ಟೆ ತುಂಬ್ದಂಗೆ ಆಗೋಗ್ಬಿಡ್ತು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದ ಹತ್ರ ಕೂತಿದ್ದು. ಆಮೇಲೆ ಎಲ್ಲರೂ ಹೊರಗಡೆ ಬಂದ್ವಿ. ಆಮೇಲೆ ಇಲ್ಲಿಂದ ಶ್ರೀನಗರ ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು. ಸೊ ಬರಬೇಕಾದ್ರೆ ಕ್ಯಾಬಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ನೇ ಪೇ ಮಾಡಿಬಿಟ್ವಿ. ಸೊ ಹಂಗಾಗಿ ನೆಟ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿಕೊಂಡು ಹಂಗಂಗೆ ಅಡ್ರೆಸ್ ಕೇಳಿಕೊಂಡು ಹೋಗ್ತಾ ಇದ್ವಿ ಮುಂದೆ. ಆಮೇಲೆ ಅಲ್ಲೊಂದು ಶನ್ಮಾತ್ಮನ ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ರು. ಅಲ್ಲಿಗೂ ಹೋಗಿ ಅಲ್ಲೂ ಕೂಡ ಪ್ರಸಾದನ ಕೊಟ್ಟರು. ಅಲ್ಲಿ ಈಸ್ಕೊಂಡು ಅಲ್ಲೂ ಪಲಾವ್ ಅನಿಸುತ್ತೆ ತಿನ್ಕೊಂಡು ಬರೀ ಇವತ್ತೆಲ್ಲ ಫುಲ್ ಅದೇ ಹೊಟ್ಟೆ ತುಂಬೋಯ್ತು. ಅಲ್ಲಿ ಮಶ್ರೂಮ್ ಬಿರಿಯಾನಿ ತಿನ್ನೋಣ ಅಂದ್ಕೊಂಡ್ವಿ, ಬಟ್ ಇದೇ ಹೊಟ್ಟೆ ತುಂಬೋಗಿತ್ತು. ಮಾಡೆಲ್ಸಿಗೆ ಇಬ್ರಿಗೂ ಕೊಡಿಸ್ಬಿಟ್ಟು ಪಾರ್ಸಲ್ಲು ನಾನು ಬಸ್ ಹತ್ಕೊಂಡು ಶ್ರೀನಗರ ಬಸ್ ಅಲ್ಲೇ ಕುಣಿಗಲ್ಲಿಗೆ ಬಂದು ರೀಚ್ ಆದೆ. ಹಸ್ಬೆಂಡ್ ಬಂದು ನನ್ನ ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದರು. ಇದಿಷ್ಟು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.